ನಮಸ್ತೆ ಸ್ನೇಹಿತರೆ, ಟೇಕ್ ಗ್ಯಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಪ್ರತಿ ತಿಂಗಳ 15,000ರಿಂದ 20,000 ಅರ್ನ್ ಮಾಡಬಹುದು. ಅದು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ, ಅದು ಜೀರೋ ಇನ್ವೆಸ್ಟ್ಮೆಂಟ್ ಮಾಡಿ. ಸ್ನೇಹಿತರೆ, ನಾವು ಏನಾದರೂ ಬಿಸ್ನೆಸ್ ಮಾಡಬೇಕಾದ್ರೆ ಆಫೀಸ್ ಬೇಕಾಗತ್ತಾ, ಅಂಗಡಿ ಬೇಕಾಗತ್ತಾ, ಪ್ಲೇಸ್ ಬೇಕಾಗತ್ತಾ ಮತ್ತು ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ ಸ್ನೇಹಿತರೆ. ಆದರೆ ಒಂದು ಪ್ಲಾಟ್ಫಾರ್ಮ್ ಇದೆ ಸ್ನೇಹಿತರೆ, ಆ ಪ್ಲಾಟ್ಫಾರ್ಮಲ್ಲಿ ಯಾವುದೇ ಥರ ಆಫೀಸು, ಪ್ಲೇಸು, ಆಮೇಲೆ ಯಾವುದೇ ಥರ ಬೇಕಾಗಿಲ್ಲ ಸ್ನೇಹಿತರೆ. ಅಲ್ಲಿ ಯಾವುದಪ್ಪ ಅಂದರೆ ಅದು ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಯೂಟ್ಯೂಬ್ ಚಾನಲ್ ಸ್ನೇಹಿತರೆ, ನಮಗೆ ಮಾತಾಡೋಕ್ಕೆ ಬಂದರೆ ಸಾಕು ಸ್ನೇಹಿತರೆ. ಇಲ್ಲಿ ನಾವು ಪ್ರತಿ ತಿಂಗಳ 15,000-20,000 ನಾವು ಅರ್ನ್ ಮಾಡಬಹುದು. ಹಾಗಾದರೆ ನಾವು ಯಾವ ಥರ ಯೂಟ್ಯೂಬ್ ಚಾನಲ್ ಮಾಡ್ಬೋದು, ಅಂದರೆ ಯಾವ ಕ್ಯಾಟಗರಿ ಒಳಗೆ ಚಾನಲ್ ಮಾಡ್ಬೋದು ಸ್ನೇಹಿತರೆ? ನನ್ನ ಪ್ರಕಾರ, ನನ್ನ ಸಜೆಷನ್ ಪ್ರಕಾರ ಸ್ನೇಹಿತರೆ, ನಿಮಗೆ ಯಾವ ಥರ ಟ್ಯಾಲೆಂಟ್ ಇದೆ, ಅಂದರೆ ನೀವು ಏನು ಕೆಲಸ ಮಾಡ್ತೀರಾ. ಕೆಲವೊಬ್ಬರಿಗೆ ಡ್ಯಾನ್ಸಿಂಗಲ್ಲಿ ಇಷ್ಟ ಇರುತ್ತಾ, ಕೆಲವೊಬ್ಬರಿಗೆ ಸಿಂಗಿಂಗಲ್ಲಿ ಇಷ್ಟ ಇರುತ್ತಾ, ಕೆಲವೊಬ್ಬರಿಗೆ ಆ್ಯಕ್ಟಿಂಗಲ್ಲಿ ಇಷ್ಟ ಇರುತ್ತಾ, ಕೆಲವೊಬ್ಬರಿಗೆ ಕಾಮಿಡಿ ಮಾಡೋಕ್ಕಿರುತ್ತಾ. ಅಂದರೆ ನೀವು ಯಾವ ಥರ ಕೆಲಸ ಮಾಡ್ತೀರಾ ಅದರ ಪ್ರಕಾರ ನೀವು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಬೋದು ಸ್ನೇಹಿತರೆ. ಅಂದರೆ ನಿಮಗೆ ಈಸಿ ಆಗುತ್ತೆ, ಅದ್ರ ಬಗ್ಗೆ ನಿಮ್ಮ ಮಾಹಿತಿ ಇರುತ್ತೆ. ಹಾಗಾಗಿ ನೀವು ಆ ಥರ ಚಾನಲ್ ನೀವು ಓಪನ್ ಮಾಡ್ಬೋದು ಸ್ನೇಹಿತರೆ. ನಾವು ಯೂಟ್ಯೂಬಲ್ಲಿ ಸಕ್ಸಸ್ ಆಗಿ ಪೇಮೆಂಟ್ ತೊಗೋಬೇಕಾದ್ರೆ ಸ್ನೇಹಿತರೆ, ನಾವು ಇನ್ನೊಬ್ಬರ ವಿಡಿಯೋ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡುವಂಗಿಲ್ಲ ಸ್ನೇಹಿತರೆ. ಎರಡನೇ ಸ್ನೇಹಿತರೆ, ಏನು ಮಾಡಬೇಕಂದ್ರೆ ಇನ್ನೊಬ್ಬರು ಮ್ಯೂಸಿಕ್ ಆಗಲಿ, ಮೂವಿ ಮ್ಯೂಸಿಕ್ಕು, ಮೂವಿ ಕ್ಲಿಪ್ಪು ಆ ಥರ ಯಾವುದೇ ಥರ ಹಾಕೋಂಗಿಲ್ಲ ಸ್ನೇಹಿತರೆ. ನಮ್ಮದು ಓನ್ ವಾಯ್ಸು, ಆಮೇಲೆ ನಮ್ಮದು ಓನ್ ಫೇಸ್ ತೋರಿಸಿ ನಾವು ವಿಡಿಯೋ ಮಾಡ್ಬೋದು ಸ್ನೇಹಿತರೆ. ಫೇಸ್ ತೋರ್ಸೋಕ್ಕಾಗಲ್ಲ ಅಂದರೆ ಸ್ನೇಹಿತರೆ, ವಾಯ್ಸ್ ಮುಖಾಂತರ ನೀವು ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ಮಾಡಿ ನೀವು ವಿಡಿಯೋ ಮಾಡ್ಬೋದು. ಅಂದರೆ ನೀವು ಓನಾಗಿ ಮಾಡಬೇಕಾಗತ್ತೆ, ಇನ್ನೊಬ್ಬರು ಕಾಪಿ ಮಾಡುವಂಗಿಲ್ಲ. ಇನ್ನೊಬ್ಬರು ಕಾಪಿ ಮಾಡಿದರೆ ಸ್ನೇಹಿತರೆ ನಿಮ್ಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಸ್ನೇಹಿತರೆ. ನಾವು ಇಲ್ಲಿ ಎರಡು ಥರ ವಿಡಿಯೋ ಮಾಡ್ಬೋದು. ಒಂದು ಲಾಂಗ್ ವಿಡಿಯೋ ಇರುತ್ತೆ, ಒಂದು ಶಾರ್ಟ್ಸ್ ವಿಡಿಯೋ ಇರುತ್ತೆ ಸ್ನೇಹಿತರೆ. ಲಾಂಗ್ ವಿಡಿಯೋ ಅಂದರೆ ಸ್ನೇಹಿತರೆ 1 ನಿಮಿಷಕ್ಕಿಂತ ಹೆಚ್ಚು ಇರ್ತಕ್ಕಂಥ ವಿಡಿಯೋಗೆ ನಾವು ಅದನ್ನು ಲಾಂಗ್ ವಿಡಿಯೋ ಅಂತೀವಿ. 1 ನಿಮಿಷಕ್ಕಿಂತ ಚಿಕ್ಕದಾಗಿರ್ತದಲ್ಲ ಅದನ್ನು ಶಾರ್ಟ್ಸ್ ವಿಡಿಯೋ ಅಂತ ಅಂತೀವಿ ಸ್ನೇಹಿತರೆ. ಆದರೆ ಶಾರ್ಟ್ಸ್ ವಿಡಿಯೋಗೆ ಸ್ನೇಹಿತರೆ ನಮಗೆ ಅರ್ನಿಂಗ್ ತುಂಬ ಕಮ್ಮಿ ಇರುತ್ತೆ, ಆದರೆ ಅದು ವೈರಲ್ ಆಗುತ್ತೆ ಸ್ನೇಹಿತರೆ. ಆದರೆ ಲಾಂಗ್ ವಿಡಿಯೋದಲ್ಲಿ ಅದಕ್ಕೆ ವೈರಲ್ ಆಗೋದು ಸ್ವಲ್ಪ ಕಮ್ಮಿ ಇರುತ್ತೆ, ಆದರೆ ಅರ್ನಿಂಗ್ ಸ್ವಲ್ಪ ಜಾಸ್ತಿ. ಯೂಟ್ಯೂಬ್ ನಮಗೆ ಅರ್ನಿಂಗ್ ಯಾವ ಥರ ಕೊಡುತ್ತಂದ್ರೆ ಸ್ನೇಹಿತರೆ, ಆ್ಯಡಿಂದು ಅರ್ನಿಂಗ್ ₹100 ಆಗಿತ್ತಂದರೆ ನಮಗೆ ₹55 ನಮಗೆ ಕೊಡುತ್ತಾ. ₹45 ತಮ್ಮ ಹತ್ರ ಇಟ್ಕೊಂಡು ನಮಗೆ ₹55 ಮಾತ್ರ ನಮಗೆ ಕೊಡುತ್ತೆ ಸ್ನೇಹಿತರೆ. ಆದರೆ ಶಾರ್ಟ್ಸ್ ವಿಡಿಯೋಲಿ ಯಾವ ಥರ ಇರುತ್ತಂದರೆ ಸ್ನೇಹಿತರೆ, ನಮಗೆ ₹45 ಕೊಡುತ್ತಾ, ₹55 ತಾಯಿ ಇಟ್ಕೊಂಡು ಮತ್ತು ಅದು ಆ್ಯಡಿಗೆ ತುಂಬ ಜನರಿಗೆ ಡಿವೈಡ್ ಮಾಡಿ ಕೊಡುತ್ತೆ. ಅದು ಅಂದರೆ ಅಲ್ಲಿ ತುಂಬಾ ಕಮ್ಮಿ ಬರುತ್ತೆ ಶಾರ್ಟ್ಸ್ ವಿಡಿಯೋದಲ್ಲಿ ಸ್ನೇಹಿತರೆ. ₹45 ಮತ್ತು ಅದು 7-8 ಜನರಿಗೆ ಡಿವೈಡ್ ಮಾಡಿ ಕೊಡುತ್ತೆ. ಯೂಟ್ಯೂಬ್ನಿಂದ ನಮಗೆ ಅರ್ನಿಂಗ್ ತೊಗೊಳ್ಳೋಕ್ಕೆ ಯಾವಾಗ ಎಲಿಜಿಬಲ್ ಆಗ್ತೀವಿ ಅಂದರೆ ಸ್ನೇಹಿತರೆ, ನಮಗೆ 1,000 ಜನ ಸಬ್ಸ್ಕ್ರೈಬರ್ ಆಗಬೇಕಾಗತ್ತಾ. ಪಬ್ಲಿಕ್ ವಾಚ್ ಅವರ್ ಎಷ್ಟಾಗಬೇಕು, 4,000 ವಾಚ್ ಆಗಬೇಕು ಸ್ನೇಹಿತರೆ. ಇದು ಲಾಂಗ್ ವಿಡಿಯೋದಲ್ಲಿ ಸ್ನೇಹಿತರೆ. ಒಂದು ವೇಳೆ ನಮಗೆ ಲಾಂಗ್ ವಿಡಿಯೋ ಇಲ್ಲ, ಶಾರ್ಟ್ ವಿಡಿಯೋ ಮಾಡ್ತೀವಿ ಅಂದರೆ ನಮಗೆ 90 ದಿನದಲ್ಲಿ 10 ಮಿಲಿಯನ್ ಏನಾದರೂ ವ್ಯೂಸ್ ಬಂದರೆ ಶಾರ್ಟ್ಸಲ್ಲಿ ನಮ್ಮ ಚಾನಲ್ ಮೊನಿಟೈಸ್ ಆಗುತ್ತೆ ಸ್ನೇಹಿತರೆ. ನಮಗೆ ಅರ್ನಿಂಗ್ ತೊಗೊಳ್ಳೋಕ್ಕೆ ನಾವು ಎಲಿಜಿಬಲ್ ಆಗ್ತೀವಿ ಸ್ನೇಹಿತರೆ. ನಮ್ಮ ವಿಡಿಯೋ ವೈರಲ್ ಆಗಬೇಕಾದ್ರೆ ಏನು ಮಾಡಬೇಕು ಸ್ನೇಹಿತರೆ? ಮೊದಲನೇದಾಗಿ ನಾವು ತಮ್ಲೇನ್ ಇರುತ್ತಲ್ಲ, ಆ ತಮ್ಲೇನನ್ನು ಚೆನ್ನಾಗಿ ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ. ಯೂನಿಕ್ ಮತ್ತು ಡಿಫ್ರೆಂಟ್ ಆಗಿರಬೇಕು ಸ್ನೇಹಿತರೆ. ಅಂದರೆ ನಮ್ಮ ವಿಡಿಯೋ ಏನಿರುತ್ತೆ ಅದರ ರಿಲೇಟೆಡ್ ಡಿಫ್ರೆಂಟಾಗಿ ಯೂನಿಕಾಗಿ ನಾನು ತಮ್ಲೇನ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅದು ಆದಮೇಲೆ ಸ್ನೇಹಿತರೆ, ವಿಡಿಯೋ ರಿಲೇಟೆಡ್ ಟೈಟಲ್ ಹಾಕಬೇಕಾಗತ್ತಾ. ಟೈಟಲ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ. ಅದಾದಮೇಲೆ ಟ್ಯಾಗ್ ಹಾಕಬೇಕು, ಕೀವರ್ಡ್ಸ್ ಹಾಕಬೇಕು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೆಲ್ಲ ಹಾಕಿದಾಗ ಮಾತ್ರ ಆಮೇಲೆ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ಥರ ಏನಾದರೂ ನಾವು ಮಾಡಿದಾದರೆ ಸ್ನೇಹಿತರೆ, ತಮ್ಲೇನು, ಕೀವರ್ಡ್ಸು, ಟೈಟಲ್ಲು, ಆಮೇಲೆ ಟ್ಯಾಗು ಈ ಥರ ನಾವು ಕರೆಕ್ಟ್ ಹಾಕಿದರೆ ಸ್ನೇಹಿತರೆ ನಮ್ಮ ವಿಡಿಯೋ ವೈರಲ್ ಆಗುತ್ತೆ. ತಮ್ಲೇನ್ ಯಾವ ಥರ ಕ್ರಿಯೇಟ್ ಮಾಡೋದು, ಟೈಟಲ್ ಯಾವ ಥರ ಹಾಕೋದು ಮತ್ತು ಟ್ಯಾಗ್ ಯಾವ ಥರ ಹಾಕೋದು, ಆ ಟ್ಯಾಗ್ ಎಲ್ಲಿಂದ ತರೋದು ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ವಿಡಿಯೋ ಇರುತ್ತೆ ಸ್ನೇಹಿತರೆ. ಯೂಟ್ಯೂಬಲ್ಲಿ ಚಾನಲ್ ಯಾವ ಥರ ಅಪ್ಲೋಡ್ ಮಾಡೋದು, ಯಾವ ಥರ ಕ್ರಿಯೇಟ್ ಮಾಡೋದು ಎಲ್ಲ ಮಾಹಿತಿ ಯೂಟ್ಯೂಬಲ್ಲಿ ಇದೆ ಸ್ನೇಹಿತರೆ. ಫಸ್ಟ್ ನಾವೇನು ಮಾಡಬೇಕಾಗತ್ತೆ, ಲರ್ನ್ ಮಾಡಬೇಕಾಗತ್ತೆ, ಆಮೇಲೆ ಅರ್ನ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನಾವು ಎಲ್ಲಿವರೆಗೆ ನಾವು ಲರ್ನ್ ಮಾಡಲ್ಲ, ಎಲ್ಲಿ ತನಕ ನಾವು ಕಲಿಯಲ್ಲ ಸ್ನೇಹಿತರೆ, ಅಲ್ಲಿ ತನಕ ನಾವು ಅರ್ನಿಂಗ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಸ್ನೇಹಿತರೆ. ಯೂಟ್ಯೂಬ್ನಿಂದ 1,000 ವ್ಯೂಸಿಗೆ ನಮ್ಗೆ ಅರ್ನಿಂಗ್ ಎಷ್ಟು ಆಗುತ್ತೆ ಸ್ನೇಹಿತರೆ? ಇಲ್ಲಿ ಒಂದು ವಿಡಿಯೋ ಇದೆ, ಆ ವಿಡಿಯೋ ಮೇಲೆ ನನಗೆ ಅರ್ನಿಂಗ್ ಎಷ್ಟು ಆಗಿದೆ ನೋಡೋಣ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಕೆಳಗಡೆ ನಾನು ಪೂರಾ ಡೀಟೇಲ್ಸಿಗೆ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ರೆವೆನ್ಯೂ ಅಂತ ಆಪ್ಷನ್ಸ್ ಇದೆಯಲ್ಲ, ರೆವೆನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಸ್ನೇಹಿತರೆ, ಇಲ್ಲಿ ನನಗೆ ಇಲ್ಲಿ ಎಸ್ಟಿಮೇಟೆಡ್ ರೆವೆನ್ಯೂ ಎಷ್ಟಾಗಿದೆ ಅಂದರೆ 5,700 ಸಮಥಿಂಗ್ ಆಗಿದೆ. ಇಲ್ಲಿ 1,000ಗೆ ಎಷ್ಟಾಗಿದೆ ಅಂದರೆ ರೆವೆನ್ಯೂ ಫಾರ್ ಎವ್ರಿ 1K ವ್ಯೂಸ್ ಅಂದರೆ ₹14 ಆಗಿದೆ ಸ್ನೇಹಿತರೆ. ಅಂದರೆ 1,000 ವ್ಯೂಸಿಗೆ ನನಗೆ ಮಾತ್ರ ₹14 ಬಂದಿದೆ ಈ ವಿಡಿಯೋಗೆ. ಈ ವಿಡಿಯೋಗೆ 4,08,500 ವ್ಯೂಸ್ ಇದೆ ಸ್ನೇಹಿತರೆ. ಆದರೆ ನನಗೆ 5,700 ಅರ್ನಿಂಗ್ ಆಗಿದೆ. ಆದರೆ ಯಾಕೆ ಇಷ್ಟು ಕಮ್ಮಿ ಅಂದರೆ 1,000 ವ್ಯೂಸಿಗೆ ₹14 ಮಾತ್ರ ಇದೆ. ಯಾಕಂದರೆ ಈ ವಿಡಿಯೋ ಕ್ವಾಲಿಟಿ ಕಮ್ಮಿ ಇದೆ ಮತ್ತು ಲೆಂತ್ ಏನಿದೆ ಅಲ್ಲ, 1.5 ನಿಮಿಷ ಅಷ್ಟೇ ಇದೆ. ಇದಕ್ಕೆ ಅರ್ನಿಂಗ್ ತುಂಬ ಕಮ್ಮಿ ಆಗಿದೆ ಸ್ನೇಹಿತರೆ. ನಾವು ಬೇರೆ ವಿಡಿಯೋ ಅರ್ನಿಂಗ್ ಎಷ್ಟಾಗಿದೆ ನೋಡೋಣ ಸ್ನೇಹಿತರೆ. ಈ ಒಂದು ವಿಡಿಯೋ ಇದೆ ಸ್ನೇಹಿತರೆ, ಪಹಣಿಗೆ ಆಧಾರ್ ಲಿಂಕ್ ಅಂತ ಇದೆಯಲ್ಲ, ಅದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಸ್ನೇಹಿತರೆ, ಇಲ್ಲಿ ನಾನು ಕೆಳಗಡೆ ಓಪನ್ ಮಾಡ್ತೀನಿ. ಮತ್ತು ನಾನು ಏನು ಮಾಡ್ತೀನಿ, ರೆವೆನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ
ನೋಡಿ ಸ್ನೇಹಿತರೆ, ಇಲ್ಲಿ ನಂದು ಟೋಟಲಿ ಅರ್ನಿಂಗ್ ಆಗಿದೆ 4700. ಆದರೆ ವ್ಯೂಸ್ ಎಷ್ಟಾಗಿದೆ ಅಂದರೆ 1,35,000. ಅಂದರೆ ಇಲ್ಲಿ 1,000 ವ್ಯೂಸಿಗೆ 35 ರೂಪಾಯಿ ಇದೆ ಸ್ನೇಹಿತರೆ. ಆ ವಿಡಿಯೋಗೆ ಎಷ್ಟಿದೆ ಅಂದರೆ 14 ರೂಪಾಯಿ ಇದೆ 1,000 ವ್ಯೂವಿಗೆ. ಇಲ್ಲಿ 1,000 ವ್ಯೂವಿಗೆ 34 ರೂಪಾಯಿ ಇದೆ ಸ್ನೇಹಿತರೆ. ಮೊದಲನೇ ವಿಡಿಯೋಗೆ ನಮಗೆ 1,000 ವ್ಯೂಸಿಗೆ 14 ರೂಪಾಯಿ ಸಿಗ್ತಿತ್ತು. ಎರಡನೇ ವಿಡಿಯೋಗೆ 35 ರೂಪಾಯಿ 1,000 ವ್ಯೂಸಿಗೆ. ಸ್ನೇಹಿತರೆ, ಇಲ್ಲೊಂದು ವಿಡಿಯೋ ಇದೆ ಸ್ನೇಹಿತರೆ. ಆ ವಿಡಿಯೋಗೆ ಎಷ್ಟು ಸಿಗ್ತಿದೆ ಅಂದರೆ ಸ್ನೇಹಿತರೆ 1,000 ವ್ಯೂಸಿಗೆ 111 ರೂಪಾಯಿ. ಅಂದರೆ 1,000 ವ್ಯೂಸಿಗೆ 111 ರೂಪಾಯಿ ನಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಇಲ್ಲಿ ವ್ಯೂಸ್ ಎಷ್ಟಾಗಿದೆ ಅಂದರೆ ಸ್ನೇಹಿತರೆ 3,200 ವ್ಯೂಸ್ ಆಗಿದೆ. ನಮಗೆ ಅರ್ನಿಂಗ್ ಎಷ್ಟಾಗಿದೆ 358 ರೂಪಾಯಿ ಆಗಿದೆ. ಅಂದರೆ 1,000 ವ್ಯೂಸಿಗೆ 111 ರೂಪಾಯಿ ಇದೆ ಸ್ನೇಹಿತರೆ. ಅಂದರೆ ಆ ವಿಡಿಯೋಗೆ ಮತ್ತು ಈ ವಿಡಿಯೋಗೆ ತುಂಬ ಡಿಫ್ರೆಂಟ್ ಇದೆ. ಅಂದರೆ ಅಲ್ಲಿ ಯಾವ ಥರ ಡಿಫ್ರೆಂಟ್ ಇದೆ ಅಂದರೆ ನಾನು ನೆಕ್ಸ್ಟ್ ಹೇಳ್ತೀನಿ ಸ್ನೇಹಿತರೆ. ಮತ್ತು ಇನ್ನೊಂದು ವಿಡಿಯೋ ಇದೆ. ಈ ವಿಡಿಯೋದಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿದ್ದೀನಿ ಸ್ನೇಹಿತರೆ. ಇಲ್ಲಿ ಅರ್ನಿಂಗ್ ಎಷ್ಟಾಗಿದೆ 385 ರೂಪಾಯಿ ಆಗಿದೆ ಸ್ನೇಹಿತರೆ. ಇಲ್ಲಿ ಎಷ್ಟಂದರೆ ರೆವೆನ್ಯೂ ಫಾರ್ ಎವ್ರಿ 1K ವ್ಯೂಸ್ ಅಂದರೆ ಎಷ್ಟಾಗಿದೆ ಅಂದರೆ 246 ರೂಪಾಯಿ. ಅಂದರೆ 1,000 ವ್ಯೂಸಿಗೆ 246 ರೂಪಾಯಿ ಸ್ನೇಹಿತರೆ. ಫಸ್ಟ್ ವಿಡಿಯೋದಲ್ಲಿ 14 ರೂಪಾಯಿ ಸಿಗ್ತಿತ್ತು ಒಂದು ವಿಡಿಯೋಗೆ 1,000 Kಗೆ. ಎರಡನೇ ವಿಡಿಯೋ 35 ರೂಪಾಯಿ. ಇನ್ನೊಂದು ವಿಡಿಯೋದಲ್ಲಿ ಏನಂದರೆ 111 ರೂಪಾಯಿ ಸ್ನೇಹಿತರೆ. ಈ ಹೈಯೆಸ್ಟ್ ಅರ್ನಿಂಗ್ ಅಂದರೆ 246 ರೂಪಾಯಿ 1,000 ವ್ಯೂಸಿಗೆ ಸ್ನೇಹಿತರೆ. ನೀವು ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು ಸ್ನೇಹಿತರೆ. ಒಂದು ವಿಡಿಯೋಗೆ 1,000ಗೆ 11 ರೂಪಾಯಿ ಸಿಗ್ತಾ ಇದೆ, 34 ಇದೆ, ಆಮೇಲೆ 111 ಇದೆ, 246 ಇದೆ, 250 ಆ ಥರ ಇದೆ ಸ್ನೇಹಿತರೆ. ಈ ಥರ ಯಾಕೆ ಡಿಫ್ರೆಂಟ್ ಇದೆ ಅಂದರೆ ಸ್ನೇಹಿತರೆ, ಇಲ್ಲಿ ಏನು ಡಿಫ್ರೆಂಟ್ ಏನಿದೆ ಅಂದರೆ ಸ್ನೇಹಿತರೆ, ನಮಗೆ ಅರ್ನಿಂಗ್ ಜಾಸ್ತಿ ಬೇಕಂದ್ರೆ ಸ್ನೇಹಿತರೆ ಏನು ಮಾಡಬೇಕಂದ್ರೆ ಕ್ವಾಲಿಟಿ ವಿಡಿಯೋ ಮಾಡಬೇಕಾಗತ್ತಾ, ವಿಡಿಯೋ HD ಇರಬೇಕಾಗತ್ತಾ. ಎರಡನೇದು ಏನು ಮಾಡಬೇಕಂದ್ರೆ ಸ್ನೇಹಿತರೆ, ಇಲ್ಲಿ ವಿಡಿಯೋ ಲೆಂತ್ ಇದೆಯಲ್ಲ ಅದರ ಲೆಂತು 8 ನಿಮಿಷಕ್ಕಿಂತ ಹೆಚ್ಚಿಗೆ ಇರಬೇಕಾಗತ್ತಾ. ಅಂದರೆ ಹೆಚ್ಚು ಆ್ಯಡ್ ಬರುತ್ತೆ. ಹೆಚ್ಚು ಆ್ಯಡ್ ಬಂದರೆ ನಮಗೆ ಹೆಚ್ಚು ಇನ್ಕಮ್ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಕ್ಯಾಟಗರಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕ್ಯಾಟಗರಿ ಇರುತ್ತಲ್ಲ, ಫೈನಾನ್ಸ್ ರಿಲೇಟೆಡ್ ಇರಬೇಕಾಗತ್ತಾ, ಅದಾದಮೇಲೆ ಅರ್ನಿಂಗ್ ರಿಲೇಟೆಡ್ ಇರಬೇಕಾಗತ್ತಾ, ಸ್ಟಾಕ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಇರಬೇಕಾಗತ್ತಾ, ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಇರಬೇಕಾಗತ್ತಾ, ಇಲ್ಲಾಂದರೆ ಲೋನ್ ಬ್ಯಾಂಕಿಂಗ್ ಸಂಬಂಧ ಇರಬೇಕಾಗತ್ತಾ. ಈ ಥರ ವಿಡಿಯೋ ಏನಾದರೂ ಇದ್ದರೆ ಸ್ನೇಹಿತರೆ ಇಲ್ಲಿ ಹೈಯೆಸ್ಟ್ ಅರ್ನಿಂಗ್ ಬರುತ್ತಾ, ಹೈಯೆಸ್ಟ್ ರೆವೆನ್ಯೂ ಒಂದು ವ್ಯೂಸಿಗೆ 1,000 ವ್ಯೂಸಿಗೆ ಜಾಸ್ತಿ ಅರ್ನಿಂಗ್ ಸಿಗುತ್ತೆ ಸ್ನೇಹಿತರೆ. ಯೂಟ್ಯೂಬ್ನಿಂದ $100 ಯಾವಾಗ ಆಗುತ್ತಾ ಆವಾಗ ನಾವು ಅಮೌಂಟನ್ನು ವಿಡ್ರಾಲ್ ಮಾಡ್ಬೋದು ಸ್ನೇಹಿತರೆ. ಅದು ಆಟೋ ವಿಡ್ರಾಲ್ ಇರುತ್ತೆ ಸ್ನೇಹಿತರೆ. ಅಲ್ಲಿ ಅಮೌಂಟ್ ಯಾವ ಥರ ಬರುತ್ತೆ ಅಂದರೆ ಡೈರೆಕ್ಟ್ ನಮ್ಮ ಅಕೌಂಟಿಗೆ ಬರುತ್ತಾ. ಫಸ್ಟ್ ನಾವು ಏನು ಮಾಡಬೇಕಂದ್ರೆ ಸ್ನೇಹಿತರೆ, ನಾವು ಆ್ಯಡ್ಸನ್ ಅಂತ ಒಂದು ಅಕೌಂಟ್ ಇರುತ್ತೆ. ಅಕೌಂಟಲ್ಲಿ ನಮ್ಮ ಡೀಟೇಲ್ಸನ್ನು ಕೊಡಬೇಕಾಗತ್ತೆ, ಪ್ಯಾನ್ ನಂಬರ್ ಕೊಡಬೇಕಾಗತ್ತೆ, ನಮ್ಮ ಅಕೌಂಟ್ ನಂಬರ್ ಡೀಟೇಲ್ಸ್ ಎಲ್ಲ ಕೊಡಬೇಕಾಗತ್ತೆ ಸ್ನೇಹಿತರೆ. ಅದನ್ನು ಯಾವ ಥರ ಲಿಂಕ್ ಮಾಡಬೇಕಂದ್ರೆ ಸ್ನೇಹಿತರೆ, ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದೆ, ಅಲ್ಲಿ ನೋಡಿ ನೀವು ಅದನ್ನು ಆ್ಯಡ್ ಮಾಡ್ಬೋದು ಸ್ನೇಹಿತರೆ. 1 ರಿಂದ 30 ಅಥವಾ 31 ತಾರೀಕು ತನಕ ಏನಾಗುತ್ತೆ ಅಂದರೆ ನಮ್ಮ ಯೂಟ್ಯೂಬಲ್ಲಿ ಶೋ ಆಗುತ್ತೆ. ಅದಾದಮೇಲೆ ಅದು ಆ್ಯಡ್ಸನ್ನಿಗೆ 1 ರಿಂದ 10 ಒಳಗಡೆ ಅದು ಆ್ಯಡ್ಸನ್ನಿಗೆ ಆ್ಯಡ್ ಆಗುತ್ತೆ ಸ್ನೇಹಿತರೆ. ಆ್ಯಡ್ಸನ್ನಲ್ಲಿ ಯಾವಾಗ $100 ಆಗುತ್ತಾ ಆವಾಗ ನಮಗೆ ವಿಡ್ರಾಲ್ ಮಾಡ್ಬೋದು ಸ್ನೇಹಿತರೆ. ವಿಡ್ರಾಲ್ ನಮ್ಮ ಅಕೌಂಟಿಗೆ ಯಾವಾಗ ಬರುತ್ತೆ ಅಂದರೆ ಸ್ನೇಹಿತರೆ 20ನೇ ತಾರೀಕಿನಿಂದ 26ನೇ ತಾರೀಕು ತನಕ ನಮಗೆ ನಮ್ಮ ಅಕೌಂಟಿಗೆ ಬರುತ್ತೆ ಸ್ನೇಹಿತರೆ. ನಾವು ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕಾದ್ರೆ ಮೊದಲನೇದಾಗಿ ತಮ್ಬ್ಲೈನ್ ಚೆನ್ನಾಗಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಟೈಟಲ್ಲು, ಟ್ಯಾಗ್, ಕೀವರ್ಡ್ಸು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆನ್ನಾಗಿ ಹಾಕಬೇಕಾಗತ್ತೆ. ಅದಾದಮೇಲೆ ಅಪ್ಲೋಡ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಆಮೇಲೆ ಕ್ವಾಲಿಟಿ ವಿಡಿಯೋ ಇರಬೇಕಾಗತ್ತೆ, ಅಂದರೆ HD ಕ್ವಾಲಿಟಿ ಮಾಡಬೇಕಾಗತ್ತೆ. ಅದಾದಮೇಲೆ ವಿಡಿಯೋ ಲೆಂತ್ ಏನಿದೆಯಲ್ಲ ಹೆಚ್ಚಿಗೆ ಇರಬೇಕಾಗತ್ತೆ ಸ್ನೇಹಿತರೆ. ಯಾಕೆಂದರೆ 8 ನಿಮಿಷಕ್ಕಿಂತ ಹೆಚ್ಚಿಗೆ ಇರಬೇಕು. 8 ನಿಮಿಷಕ್ಕಿಂತ ಹೆಚ್ಚಿಗೆ ಇದ್ದರೆ ಸ್ನೇಹಿತರೆ ಏನಾಗುತ್ತೆ ಅಂದರೆ ಆ್ಯಡ್ ಹೆಚ್ಚಿಗೆ ಬರುತ್ತಾ, ರೆವೆನ್ಯೂ ಜಾಸ್ತಿ ಬರುತ್ತಾ, ಅರ್ನಿಂಗ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಥರ ಮಾಹಿತಿ ನಿಮಗೆ ಇಷ್ಟವಾದರೆ ಸ್ನೇಹಿತರೆ ನಮ್ಮ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಂತ ಧನ್ಯವಾದ ಸ್ನೇಹಿತರೆ.